ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸೂಟ್ ಕೇಸ್ ಓಪನ್ ಆದರೆ ಆಟ ಖತಮ್ ಅನ್ನುವಂತಹ ಹೊಸ ಬಿಗ್ ಬಾಸ್ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಸೊ ಸೂಟ್ ಕೇಸ್ ಒಳಗಡೆ ಕಂಟೆಸ್ಟೆಂಟ್ಸ್ಗಳ ಭವಿಷ್ಯ ಇರುತ್ತೆ. ಸ್ನೇಹಿತರೆ, ಈ ಒಂದು ಪ್ರೋಮೋದ ಶುರುವಿನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ. 3 ಜನ ಕಂಟೆಸ್ಟೆಂಟ್ಸ್ಗಳನ್ನ ಫಿನಾಲೆಗೆ ಕಳಿಸಿ 5 ಜನ ಮನೆ ಬಾಗಿಲು ಎದುರುಗಡೆ ಬಂದು ನಿಂತಿದ್ದೀರಾ ಅನ್ನುವಂತಹ ಒಂದು ಮಾತು ಹೇಳಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಯಾವ ನ್ಯಾಯ ಕಾಣಿಸ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಗೆದ್ದು ಹನುಮಂತ ಅವರು ಬಹಳ ಡಿಸರ್ವಿಂಗ್ ಆಗಿ ಫಿನಾಲೆ ವೀಕಿಗೆ ಎಂಟರ್ ಆದರು. ಅವರನ್ನು ಹೊರತುಪಡಿಸಿದ್ರೆ ತ್ರಿವಿಕ್ರಮ್ ಅವರಿಗೆ ಬೇಕು ಅಂತಾನೆ ಲೈಕಂದ್ರೆ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿ ತ್ರಿವಿಕ್ರಮ್ ಅವರನ್ನ ಉಳಿಸಿದಾಗಿತ್ತು. ಬಿಕಾಸ್ ಒಂದು ಓಟ್ ಬಿದ್ದಿದ್ರು ಕೂಡ ಈ ಒಂದು ಫಿನಾಲೆ ಹಂತದಲ್ಲಿ ಆ ಒಂದು ಓಟಿಗೆ ಬೆಲೆನೇ ಇಲ್ವಾ ಅನ್ನೋ ರೀತಿಯಲ್ಲಿ ಅವರನ್ನು ಉಳಿಸಿದ್ರು. ಹಾಗೇನೆ ಅಲ್ಟಿಮೇಟ್ ಕ್ಯಾಪ್ಟನ್ ಇಂದ ಒಬ್ಬ ಕಂಟೆಸ್ಟೆಂಟ್ ಅನ್ನ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅದರಲ್ಲಿ ಒಬ್ಬರನ್ನ ಸೇಫ್ ಮಾಡಿ ಅಂತ ಮತ್ತೊಂದು ಆಕ್ಚುಲಿ ಟ್ವಿಸ್ಟ್ ಕೊಟ್ಟರು. ಇಲ್ಲೆಲ್ಲೋ ಒಂದು ಕಡೆ ಅದರಿಂದ ಆಕ್ಚುಲಿ ಮೋಕ್ಷಿತ್ ಅವರು ಸೇಫ್ ಆದರು. ಎಲ್ಲೋ ಒಂದು ಕಡೆ ಇದು ಯಾರಿಗೆ ಫೇವರಿಸಮ್ ಮಾಡಲಿಕ್ಕೆ ಬಿಗ್ ಬಾಸ್ ಈ ರೀತಿಯೆಲ್ಲ ಮಾಡಿದ್ರು ಅನ್ನುವಂತಹ ಅನುಮಾನ ಇರುವಾಗಲೇ ಈ ರೀತಿ ಒಂದು ಸ್ಟೇಟ್ಮೆಂಟ್ಸ್ ಕಿಚ್ಚ ಸುದೀಪ್ ಅವರು ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಅಂತ ಅನಿಸುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ 5 ಜನ ಕಂಟೆಸ್ಟೆಂಟ್ಸ್ ಏನು ನಾಮಿನೇಟ್ ಆಗಿದಾರಲ್ಲ, ಇವರ ಭವಿಷ್ಯ ಇರೋದು ಸೂಟ್ ಕೇಸ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ 5 ಜನ ಕಂಟೆಸ್ಟೆಂಟ್ಸ್ಗಳನ್ನು ಮನೆ ಒಳಗಡೆ ಅಂದರೆ ಆಕ್ಟಿವಿಟಿ ರೂಮ್ ಏನಿದೆಯಲ್ಲ ಅದಕ್ಕೆ ಕರೆದಿದ್ದಾರೆ. ಸೊ ಆಕ್ಟಿವಿಟಿ ರೂಮಲ್ಲಿ 5 ಸೂಟ್ ಕೇಸ್ ಇದೆ. ಸೂಟ್ ಕೇಸ್ ಒಳಗಡೆ ನಿಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಜೊತೆಗೆ ಇವತ್ತು ಒಂದು ಎವಿಕ್ಷನ್ ಆಗೇ ಆಗುತ್ತೆ, ಡಬಲ್ ಎವಿಕ್ಷನ್ ಪಕ್ಕ. ಅದರಲ್ಲಿ ಒಂದು ಎವಿಕ್ಷನ್ ಇವತ್ತಿನ ಎಪಿಸೋಡಲ್ಲೇ ಆಗುತ್ತೆ, ಇನ್ನೊಂದು ಎವಿಕ್ಷನ್ ನಾಳೆ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಟ್ರೋಫಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ. ಅದು ಸಾಮಾನ್ಯವಾಗಿ ಪ್ರತಿ ಸೀಸನಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ. ಲಾಸ್ಟ್ ಫಿನಾಲೆ ವೀಕಿಗೆ ಬಂದಾಗ ಈ ಥರ ತೋರಿಸ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಈ 5 ಜನರಲ್ಲಿ ನಿಮಗೆ ಯಾರು ಸೇಫ್ ಆಗಬೇಕು, ನಿಜವಾಗ್ಲೂ ಜೆನ್ಯೂನ್ ಆಗಿ ಆಟ ಆಡಿ ಇಲ್ಲಿ ತನಕ ಬಂದಿರುವಂತಹ ಕಂಟೆಸ್ಟೆಂಟ್ಸ್ಗಳು ನಿಮ್ಮ ಪ್ರಕಾರ ಯಾರು? ಈ 5 ಜನರಲ್ಲಿ ಯಾರು ಸೇಫ್ ಆದರೆ ಒಳ್ಳೆಯದು, ಸೇಫ್ ಆಗಿಲ್ಲ ಅಂತ ಆದರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ? ಆ್ಯಂಡ್ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಆಲ್ ಮೇಡ್ ಅಪ್ ಅಂತ ಅನ್ನಿಸ್ತಾ ಇದೆ. ಕ್ಲಾರಿಟಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಮಿಡ್ ವೀಕ್ ಎಲಿಮಿನೇಷನನ್ನು ಎಕ್ಸಾಕ್ಟ್ಲಿ ಸ್ಟಾಪ್ ಮಾಡಿದ್ದು, ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಧನರಾಜ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಬಹುದಾ ಅನ್ನುವಂತಹ ಒಂದು ಸೂಚನೆ ಕೂಡ ಸಿಗ್ತಾ ಇದೆ, ಬಟ್ ಗೊತ್ತಿಲ್ಲ. ಈಗ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಸೇಫ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಸಾಕಷ್ಟು ಡೌಟ್ಸ್ ಇದೆ. ಯಾಕೆ ಹೀಗೆ ಮಾಡಿದ್ರು? ಅವಶ್ಯಕತೆ ಇರಲಿಲ್ಲ ಅಲ್ವಾ? ಧನರಾಜ್ ತಪ್ಪು ಮಾಡಿದ್ರು, ಓಕೆ, ಎಲ್ಲರನ್ನೂ ಸೇರಿಕೊಂಡು ನಾಮಿನೇಟ್ ಮಾಡಬೇಕಾಗಿತ್ತು. ಯೂಶಲಿ ಅದೇ ಅಲ್ವಾ ಆಗೋದು ಪ್ರತಿ ಸೀಸನಲ್ಲಿ. ಹನುಮಂತ ಅವರು ಡಿಸರ್ವಿಂಗ್ ಆಗಿ ಫಿನಾಲೆ ವೀಕಿಗೆ ಹೋಗಿದ್ದಾರೆ, ಇನ್ನು ಉಳಿದವ್ರನ್ನ ನಾಮಿನೇಟ್ ಮಾಡಬೇಕಾಗಿತ್ತು. ಈಗ 5 ಜನ ಅಂತ ಬಂದಾಗ ಫೈಟ್ ಇರಲ್ಲ, ಇಬ್ಬರು ಹೋಗಲೇಬೇಕು ಅಂತ ಆಗುವಾಗ ಐ ಡೋಂಟ್ ನೋ, ಯಾಕಂದರೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಹೋಗ್ತಾರಾ ಅಥವಾ ಯಾರು ಉಳ್ಕೋತಾರೆ? ಇಲ್ಲಿ ಯಾರ ಆಟ ಚಾಲನೆ ಆಗ್ತಾ ಇದೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಬಟ್ 3 ಜನ ಕಂಟೆಸ್ಟೆಂಟ್ಸ್ಗಳನ್ನು ಫಿನಾಲೆ ವಾರ ಕಳಿಸಿ ಅಂತ ಹೇಳಿದ್ದು ಕಳಿಸಿದ್ದಲ್ಲ, ಅದು ಆ್ಯಕ್ಚುಲಿ ಕಳಿಸಿದ್ದು ಕಂಟೆಸ್ಟೆಂಟ್ಸ್ಗಳಲ್ಲ ಅಲ್ವಾ. ಅದು ಬಿಗ್ ಬಾಸ್ ಅವರ ಮೇಲೇ ಹೋಗುತ್ತೆ. ಬಿಗ್ ಬಾಸ್ ಈ ರೀತಿ ಡಿಸೈನ್ ಮಾಡಿದ್ದು ಈ ಒಂದು ವಾರವನ್ನು ತುಂಬಾ ಮೇಡಪ್ ವಾರ ಅಂತಲೇ ಹೇಳಬಹುದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಯಾರು ಹೋಗಬಹುದು ಇವತ್ತಿನ ಎಪಿಸೋಡಲ್ಲಿ, ಹಾಗೆಯೇ ನಾಳೆ ಎಪಿಸೋಡಲ್ಲಿ ಯಾರು ಹೋಗಬಹುದು, ನಿಮ್ಗೆ ಯಾರು ಹೋಗಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.